ಶ್ರೀ ಸತ್ ಉಪಾಸಿಯೇ ನಮಃ. ಓಂ ನಮಸ್ತೆ ಅಸ್ತು ಭಗವಾನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ಶಂಭವೇ ನಮಃ. ಇವತ್ತಿನ ದಿವಸ ವಿಶೇಷವಾಗಿ 10/7/2024 ಬುಧವಾರದ ದಿನ ಭವಿಷ್ಯ. ಪಂಚಾಂಗವನ್ನು ನೋಡಿದಾಗ ಶ್ರೀ ಕ್ರೋಧಿನಾಮ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ಆಷಾಢ ಮಾಸ, ಶುಕ್ಲಪಕ್ಷ, ಚತುರ್ಥಿ ತಿಥಿ ಇರ್ತಕ್ಕಂಥದ್ದು 7:53 ನಂತರ ಪಂಚಮಿ ಇರ್ತಕ್ಕಂಥದ್ದು ಬುಧವಾರ. ಮಖ ನಕ್ಷತ್ರದ ಒಂದು ಭಾವದಲ್ಲಿ ಚಂದ್ರ ಸಂಚಾರ 10:15 ನಂತರ ಪುಬ್ಬ ನಕ್ಷತ್ರದ ಒಂದು ಭಾವದಲ್ಲಿ ಚಂದ್ರನ ಸಂಚಾರ. ರಾಹುಕಾಲ ನೋಡಿದಾಗ 12:28 2:04 ಗುಳಿಕ ಕಾಲ ನೋಡಿದಾಗ 10:52 12:28 ಯಮಗಂಡ ಕಾಲ ನೋಡಿದಾಗ 7:40 9:16 ಇರ್ತಕ್ಕಂಥದ್ದನ್ನು ನೀವು ನೋಡುವಂಥದ್ದು. ವಿಶೇಷವಾಗಿ ಇವತ್ತಿನ ದಿವಸ ಎರಡೂ ನಕ್ಷತ್ರದ ಒಂದು ಭಾವದಲ್ಲಿ ಚಂದ್ರನ ಸಂಚಾರವಿರ್ತಕ್ಕಂಥದ್ದು. ಏನೆಲ್ಲ ಫಲಾಫಲಗಳನ್ನು ನೋಡೋದಕ್ಕೆ ದಾರಿಯಾಗ್ತದೆ. ಮೇಷರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಆರ್ಥಿಕವಾದಂಥ ಸ್ಥಿತಿಗತಿಗಳು ಸ್ವಲ್ಪ ಸುಧಾರಣೆ ಆಗುವಂಥ ಸಂದರ್ಭ. ಲಾಭ, ಯೋಗಬಲ, ಅದೃಷ್ಟ, ಸ್ವಲ್ಪ ಕೆಲಸ ಕಾರ್ಯಗಳು ಆಗೋದಕ್ಕೆ ದಾರಿ ಸ್ವಲ್ಪ ನಿಧಾನ ಆಗುತ್ತೆ, ಎಳೆದಾಡಿಸುತ್ತೆ, ಆದರೂ ಕೂಡ ಅನುಕೂಲವಾಗೋದಕ್ಕೆ ದಾರಿ ಇರ್ತಕ್ಕಂಥದ್ದೆಲ್ಲವೂ ಕೂಡ ಉಂಟು. ಬೆಳಗಿನ ಸಂದರ್ಭ ಸ್ವಲ್ಪ ಜಿಡ್ಡುಗಟ್ಟಿದಂಥ ರೀತಿಯಲ್ಲಿ ಮಾನಸಿಕವಾದಂಥ ಅಸಮಾಧಾನ ಇದ್ದಂಥದ್ದು. ತದನಂತರವಾಗಿ ಮಧ್ಯಾಹ್ನಂತರವಾಗಿ ಸ್ವಲ್ಪ ಸುಧಾರಣೆ ಆಗ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗೋದಕ್ಕೆ ದಾರಿ ಇದೆ. ಕೌಟುಂಬಿಕವಾಗಿ ಎಲ್ಲೋ ಮಾಟ ಮಂತ್ರ ತಂತ್ರ ಆಗಿದೆ ಅನ್ನೋ ರೀತಿಯಾದಂಥ ಒಂದು ಭೀತಿ ಭಾವಗಳು ಬರಬಹುದು. ಕುಟುಂಬಕ್ಕೇನೋ ಆಗಿದೆ, ಏನೋ ಸಮಸ್ಯೆ ಆಗಿದೆ ಅನ್ನೋ ರೀತಿಯಲ್ಲಿ ಬರಬಹುದು. ದೈವಾಶೀರ್ವಾದದಿಂದ ಅದನ್ನು ನಿವಾರಣೆ ಮಾಡಿಕೊಳ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಸ್ಥಿರಾಸ್ತಿ ಮಾಡಬೇಕು ಅನ್ನೋ ರೀತಿಯಾದಂಥ ಹಂಬಲ, ಮತ್ತು ಮನೆ ಕಟ್ಟಬೇಕು ಅನ್ನೋ ರೀತಿಯಾದಂಥ ಹಂಬಲ, ವಾಹನ ಖರೀದಿ ಮಾಡಬೇಕು ಅನ್ನೋ ರೀತಿಯಾದಂಥ ಹಂಬಲ, ಒಡವೆ ವಸ್ತ್ರಾಭರಣಗಳನ್ನು ಖರೀದಿ ಮಾಡಬೇಕು ಅನ್ನೋ ರೀತಿಯಾದಂಥ ಹಂಬಲಗಳು ವಿಪರೀತವಾಗಿ ಇವತ್ತಿನ ದಿವಸ ಹೆಚ್ಚಾಗಿ ನಿಮ್ಮ ಆಲೋಚನೆಯಲ್ಲಿ ಬರ್ತಕ್ಕಂಥದಕ್ಕೆ ದಾರಿ ಇದೆ. ಮತ್ತು ಮಕ್ಕಳಿಂದ ಸ್ವಲ್ಪ ಅಂತರವನ್ನು ಕಾಯ್ದುಕೊಳ್ತಕ್ಕಂಥ ಸ್ಥಿತಿ. ಭಾವನಾತ್ಮಕವಾದಂಥ ರೀತಿಯಲ್ಲಿ ಸ್ವಲ್ಪ ಎಲ್ಲೋ ನೋವುಗಳನ್ನು ಅನುಭವಿಸುವಂಥ ಸಾಧ್ಯತೆಗಳಿರುತ್ತೆ. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂಥ ಗಂಭೀರವಾದ ಸಮಸ್ಯೆಗಳೇನು ಆಗುವುದಿಲ್ಲ. ಸ್ವಲ್ಪ ಸಂಗಾತಿಯಿಂದ ಸ್ವಲ್ಪ ಲಾಭವಾಗುತ್ತೆ. ಪಾಲುದಾರಿಕೆ ವ್ಯವಹಾರಗಳಲ್ಲೂ ಕೂಡ ಸ್ವಲ್ಪ ಲಾಭವನ್ನು ನೋಡ್ತಕ್ಕಂಥ ಸ್ಥಿತಿ ಉಂಟು. ಸಂಗಾತಿ ನಡವಳಿಕೆ ಸ್ವಲ್ಪ ಅವರ ನಿಧಾನ, ಸೋಮಾರಿತನ, ಆಲಸ್ಯ, ಸ್ವಲ್ಪ ಹುಂಬುತನ, ಸ್ವಲ್ಪ ಬೇಸರವನ್ನು ತರಬಹುದು ಮನಸ್ಸಿಗೆ. ಅಷ್ಟನ್ನು ಬಿಟ್ಟರೆ ಮಿಕ್ಕಂಥ ರೀತಿಯಲ್ಲಿ ಯಾವುದೇ ತುಂಬ ಗಂಭೀರವಾದ ಸಮಸ್ಯೆಗಳಾಗುವಂಥ ಸಂದರ್ಭಗಳಿಲ್ಲ. ಆಗುವಂಥ ಕೆಲಸಗಳು ಸ್ವಲ್ಪ ನಿಧಾನವಾಗಬಹುದು, ಹಣಕಾಸಿಂದ ಆಗ್ಬೋದು, ಬೇರೆ ಬೇರೆ ವಿಚಾರಗಳಾಗ್ಬೋದು. ಆದರೂ ಸಕ್ಸಸ್ಸನ್ನು ಕಾಣ್ತೀರಿ ಮೇಷರಾಶಿನವರು. ತುಳಸಿ ತೀರ್ಥವನ್ನು ಸೇವನೆ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಒಳ್ಳೆಯ ಫಲವನ್ನು ನೀವು ನೋಡುವಂಥದ್ದು. ಇನ್ನು ವೃಷಭ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರದಲ್ಲಿ ಸ್ವಲ್ಪ ಎಳೆದಾಟಗಳಾಗ್ತಕ್ಕಂಥದ್ದು ಮತ್ತು ಸೋಮಾರಿತನ, ಆಲಸ್ಯ, ಬೇಸರ, ಸ್ವಲ್ಪ ಭವಿಷ್ಯದ ಬಗ್ಗೆ ವಿಪರೀತವಾಗಿ ಚಿಂತೆಗಳನ್ನು ಹೆಚ್ಚಾಗಿ ಹಚ್ಚಿಕೊಳ್ತಕ್ಕಂಥ ಸ್ಥಿತಿ. ಸ್ವಲ್ಪ ವೃತ್ತಿ ಪ್ರವೃತ್ತಿಗಳಲ್ಲಿ ಸ್ವಲ್ಪ ಎಳೆದಾಟಗಳಾಗ್ತಕ್ಕಂಥದ್ದು. ಗೌರವ ಮತ್ತು ಅಂತಸ್ತಿಗೆ ಎಲ್ಲಿ ಧಕ್ಕೆ ಆಗುತ್ತೋ ಅನ್ನೋ ರೀತಿಯಾದಂಥ ಆತಂಕ ಸೃಷ್ಟಿಯಾಗುವಂಥ ಸನ್ನಿವೇಶಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಲಾಭದ ಪ್ರಮಾಣ ಸ್ವಲ್ಪ ಕಡಿಮೆ ಆಗುವಂಥ ಸಂದರ್ಭಗಳು ಕಂಡುಬರ್ತದೆ. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಆಸಿಡಿಟಿ ಪ್ರಾಬ್ಲಮ್ಮು, ಕಾಲು ನೋವು, ಅಂಗಾಲು ಉರಿ ಮತ್ತು ಡೈಜೆಷನ್ ವ್ಯತ್ಯಾಸಗಳಾಗ್ತಕ್ಕಂಥದ್ದು, ಆಹಾರ ವ್ಯತ್ಯಾಸಗಳನ್ನು ಮಾಡಿಕೊಂಡು ಸ್ವಲ್ಪ ಆರೋಗ್ಯವನ್ನು ಕೆಡಿಸಿಕೊಳ್ತಕ್ಕಂಥದ್ದು, ಸ್ವಲ್ಪ ದುಶ್ಚಟಗಳಿರ್ತಕ್ಕಂಥವ್ರಿಗೆ ಹೆಚ್ಚಿನದಾದಂಥ ಪೀಡನೆಯನ್ನು ಅನುಭವಿಸುವಂಥದ್ದು ಅಥವಾ ಅನಾರೋಗ್ಯಕ್ಕೆ ಒಳಗಾಗುವಂಥ ಸನ್ನಿವೇಶಗಳು ಬರಬಹುದು. ಪ್ರಯಾಣ ಅನುಕೂಲವಾಗುತ್ತೆ, ಚಿಂತೆ ಬೇಡ. ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಮಂದತ್ವ, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸ್ವಲ್ಪ ಅಡೆತಗಳಾಗಿ ಸ್ವಲ್ಪ ಯಶಸ್ಸನ್ನು ಗಳಿಸ್ತಕ್ಕಂಥ ಸ್ಥಿತಿ ಬರಬಹುದು. ಸ್ಥಿರಾಸ್ತಿ ಮಾರಾಟ ಮಾಡಬೇಕು ಅನ್ನೋ ರೀತಿಯಾದಂಥ ಆಲೋಚನೆ. ಪತ್ರ ವ್ಯವಹಾರಗಳಲ್ಲಿ ಸ್ವಲ್ಪ ಅಷ್ಟೊಂದು ಅನುಕೂಲಕರ ವಾತಾವರಣಗಳು ನಿರ್ಮಾಣ ಆಗುವಂಥ ಸಾಧ್ಯತೆಗಳು ಇರೋದಿಲ್ಲ. ಹಿರಿಯ ಸಹೋದರನಿಂದ ಅಂತರವನ್ನು ಕಾಯ್ದುಕೊಳ್ತಕ್ಕಂಥದ್ದು, ಅದೃಷ್ಟನೇ ಇಲ್ಲವೇನೋ ರೀತಿಯಾದಂಥ ಒಂದು ಭಾವ ಹೆಚ್ಚಾಗುವಂಥದ್ದು. ಆರ್ಥಿಕವಾಗಿ ತುಂಬ ಎಲ್ಲವೂ ಕೂಡ
ಅಡೆತಡೆಗಳಾಗ್ತಾ ಇದೆ, ನಮ್ಮ ಮೇಲೆ ಬರೋದಕ್ಕೆ ಆಗ್ತಲೇ ಇಲ್ವಲ್ಲ, ಹಣಕಾಸು ಉಳಿತಲೇ ಇಲ್ವಲ್ಲ, ಸೇವಿಂಗ್ಸ್ ಮಾಡೋದಕ್ಕಾಗ್ತಿಲ್ವಲ್ಲ ಅನ್ನೋ ರೀತಿಯಾದಂಥ ಚಿಂತೆಗಳನ್ನು ಹಚ್ಚಿಕೊಳ್ತಕ್ಕಂಥದ್ದು. ಇವತ್ತಿನ ಪರಿಸ್ಥಿತಿಯೂ ಕೂಡ ಹಾಗೆ ಇರ್ತದೆ ವೃಷಭ ರಾಶಿನವರಿಗೆ. ಉದ್ಯೋಗದ ವಿಚಾರಕ್ಕೆ ಅಥವಾ ಉದ್ಯೋಗ ಬದಲಾವಣೆ ವಿಚಾರ ಸಂಬಂಧಪಟ್ಟಂತೆ ಪರವಾಗಿಲ್ಲ, ಅನುಕೂಲ. ಸೇವಾ ವೃತ್ತಿಯ ಉದ್ಯೋಗ, ಗುತ್ತಿಗೆ ಕೆಲಸ, ಕೂಲಿ ಕೆಲಸ ಮಾಡುವಂಥವ್ರಿಗೆ ಅನುಕೂಲ. ಸಾಲದ ಚಿಂತೆಗಳನ್ನು ಸ್ವಲ್ಪ ಹೆಚ್ಚಾಗಿ ಹಚ್ಚಿಕೊಳ್ತಕ್ಕಂಥ ಸ್ಥಿತಿ ವೃಷಭ ರಾಶಿನವ್ರು ನೋಡ್ತೀರಿ. ಕುಲಗುರುಗಳ ಆಶೀರ್ವಾದವನ್ನು ಪಡೆಯೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಒಳ್ಳೆ ಫಲವನ್ನು ನೀವು ನೋಡುವಂಥದ್ದು. ಇನ್ನು ಮಿಥುನ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿನ ನೋಡಿದಾಗ ಆರ್ಥಿಕವಾದಂಥ ಸ್ಥಿತಿಗತಿ ಸ್ವಲ್ಪ ಎಳೆದಾಡಿಸಿ ಅನುಕೂಲ ಅಂತಕ್ಕಂಥ ಸ್ಥಿತಿ. ಕೌಟುಂಬಿಕವಾದಂಥ ಸಹಕಾರ ಎಳೆದಾಡಿಸಿ ಅನುಕೂಲ ಅನ್ನೋ ರೀತಿಯಾದಂಥ ಒಂದು ವಾತಾವರಣ. ಪ್ರೇಮಿಗಳಲ್ಲಿ ಮನಸ್ತಾಪ ಮತ್ತು ಕಲಹ ಕಿರಿಕಿರಿಗಳಾಗ್ತಕ್ಕಂಥದ್ದು. ಪ್ರೀತಿ ಪ್ರೇಮದಲ್ಲಿ ಭಿನ್ನ ಅಭಿಪ್ರಾಯಗಳು ಬರುವಂಥ ಸಂದರ್ಭ. ಮಕ್ಕಳ ಆರೋಗ್ಯದಲ್ಲಿ ವ್ಯತ್ಯಾಸ ಮತ್ತು ಬಾಲಗ್ರಹ ದೋಷಗಳು ಬರುವಂಥದ್ದು. ಜೂಜು, ರೀಸ್, ಲಾಟರಿ ಇವುಗಳಿಂದ ಸಂಕಷ್ಟ ಮತ್ತು ತೊಂದರೆಗಳಾಗ್ತಕ್ಕಂಥ ಸನ್ನಿವೇಶ. ಪೂರ್ವದಲ್ಲಿ ಅಥವಾ ಪೂರ್ವ ಜನ್ಮದ ಒಂದು ಪುಣ್ಯಫಲ ಅಂತಕ್ಕಂಥದ್ದು ಪ್ರಾಪ್ತಿಯಾಗಬೇಕು. ಆದರೆ ಯಾವುದೋ ದೈವಾಪಚಾರ, ಗುರುನಿಂದನೆ ಮಾಡಿರ್ತಕ್ಕಂಥದ್ದು ಅದರಿಂದ ಬರುವಂಥದ್ದು ಕೂಡ ಬರದೇ ಇರ್ತಕ್ಕಂಥ ರೀತಿಯಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗಬಹುದು. ಆರೋಗ್ಯ ಸುಧಾರಣೆ ಆಗ್ತಕ್ಕಂಥ ಲಕ್ಷಣಗಳಿದೆ, ಚಿಂತೆ ಬೇಡ. ಉದ್ಯೋಗ ನಷ್ಟಗಳಾಗುವಂಥ ಸ್ಥಿತಿ, ಇರುವಂಥ ಉದ್ಯೋಗವನ್ನು ಕಳೆದುಕೊಳ್ತಕ್ಕಂಥ ವಾತಾವರಣಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತಾ ಇದೆ. ಕೋರ್ಟ್ ಕೇಸ್ ವ್ಯವಹಾರಗಳಲ್ಲಿ ಹಿನ್ನಡೆ, ಕಲಹಗಳಲ್ಲಿ ಹಿನ್ನಡೆ ಅಂತಕ್ಕಂಥದ್ದನ್ನು ಇವತ್ತಿನ ದಿವಸ ಮಿಥುನ ರಾಶಿನವರು ನೋಡ್ತೀರಿ. ಶ್ರೀ ಗುರು ದತ್ತಾತ್ರೇಯಾಯ ನಮಃ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಒಳ್ಳೆ ಫಲವನ್ನು ನೀವು ನೋಡುವಂಥದ್ದು. ಇನ್ನು ಕಟಕ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯನ್ನು ನೋಡಿದಾಗ ಮಾಟ, ಮಂತ್ರ, ತಂತ್ರದ ಭಾವ ಅಥವಾ ದುಷ್ಟಶಕ್ತಿಗಳ ಕಾಟ, ಏನೋ ಗುಪ್ತ ಆಪತ್ತು ಕಾದಿದೆ ಅನ್ನೋ ರೀತಿಯಾದಂಥ ಒಂದು ದಿಗಲು ಜಾಸ್ತಿ ಆಗುವಂಥದ್ದು. ಭವಿಷ್ಯದ ಬಗ್ಗೆ ವಿಪರೀತವಾದಂಥ ಆತಂಕ ಸೃಷ್ಟಿ ಮಾಡಿಕೊಳ್ತಕ್ಕಂಥ ಸ್ಥಿತಿ. ಸ್ಥಿರಾಸ್ತಿ ವಿಷಯಗಳು ಕಲಹವನ್ನು ಮಾಡುವಂಥ ಸಂದರ್ಭ. ತಾಯಿಯೊಂದಿಗೆ ಕಲಹವಾಗುವಂಥ ಸಾಧ್ಯತೆಗಳು. ವಿದ್ಯಾಭ್ಯಾಸದಲ್ಲಿ ಮಂದತ್ವ, ಆಸಕ್ತಿಗಳೇ ಇರೋದಿಲ್ಲ ಅನ್ನೋ ರೀತಿಯಾದಂಥ ವಾತಾವರಣ. ಉನ್ನತ ಭವಿಷ್ಯ ಅಥವಾ ಉನ್ನತ ವಿದ್ಯಾಭ್ಯಾಸ ಸಂಬಂಧಪಟ್ಟ ಪ್ರಯತ್ನದಲ್ಲಿ ಹಿನ್ನಡೆಗಳಾಗ್ತಕ್ಕಂಥದ್ದು. ದೈವಾಪಚಾರಗಳು ಮತ್ತು ಗುರುನಿಂದನೆಗಳಾಗ್ತಕ್ಕಂಥ ಸನ್ನಿವೇಶಗಳು. ಪೂಜಾ ಕಾರ್ಯಗಳಲ್ಲಿ ಸ್ವಲ್ಪ ಅಡೆತಡೆಗಳಾಗುವಂಥ ಸಂದರ್ಭಗಳು ನಿರ್ಮಾಣವಾಗಿ ಬರ್ತದೆ. ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸ ಮತ್ತು ತಾಯಿಯೊಂದಿಗೆ ಕಲಹವನ್ನು ಮಾಡಿಕೊಳ್ಳತಕ್ಕಂಥ ಸ್ಥಿತಿ. ಗುಪ್ತ ಆಸೆ, ಗುಪ್ತ ಪ್ರಯತ್ನ, ಗುಪ್ತ ಕಾರ್ಯಗಳಿಂದ ನಿಮ್ಮ ಗೌರವಕ್ಕೆ ಧಕ್ಕೆ ಆಗುವಂಥ ಸಂದರ್ಭ. ಅವಮಾನ, ಕಿರಿಕಿರಿ, ಸ್ವಲ್ಪ ಎಲ್ಲೋ ವ್ಯತ್ಯಾಸಗಳಾಗುವಂಥದ್ದು. ಸ್ನೇಹಿತರೊಂದಿಗೆ ಸ್ವಲ್ಪ ಮನಸ್ತಾಪಗಳಾಗುವಂಥ ಸಾಧ್ಯತೆಗಳು ಕೂಡ ಕಟಕ ರಾಶಿನವರು ನೋಡ್ತೀರಿ. ಮನೆಯಲ್ಲಿ ಸೇವಂತಿಗೆ ಪುಷ್ಪದಿಂದ ಪೂಜೆನ ಸಲ್ಲಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಒಳ್ಳೆ ಫಲವನ್ನು ನೀವು ನೋಡುವಂಥದ್ದು. ಇನ್ನು ಸಿಂಹರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಲ್ಪ ಉದ್ಯೋಗದಲ್ಲಿ ಸ್ವಲ್ಪ ಎಳೆದಾಟ, ಮೇಲಧಿಕಾರಿಗಳಿಂದ ಸ್ವಲ್ಪ ಬೇಸರವಾಗುವಂಥ ರೀತಿಯಲ್ಲಿ ಅವರ ನಡವಳಿಕೆಗಳಿರುವಂಥ ಸಂದರ್ಭಗಳು ಕಂಡುಬರ್ತದೆ. ವೃತ್ತಿ ಪ್ರವೃತ್ತಿಗಳಲ್ಲಿ ಸ್ವಲ್ಪ ಎಳೆದಾಟಗಳಾಗ್ತಕ್ಕಂಥದ್ದು. ಗೌರವ ಅಂತಸ್ತಿಗೆ ಪೆಟ್ಟು ಬೀಳುತ್ತೆ ಅನ್ನೋ ರೀತಿಯಾದಂಥ ಒಂದು ಭಾವ ನಿರ್ಮಾಣವಾಗ್ತಕ್ಕಂಥದ್ದು. ಸ್ವಲ್ಪ ಬಂಧು ಬಾಂಧವರಿಂದ, ನೆರೆಹೊರೆಯವರಿಂದ ಅಂತರವನ್ನು ಕಾಯ್ದುಕೊಳ್ತಕ್ಕಂಥ ಸ್ಥಿತಿ. ಅವರಿಂದ ಯಾವುದೇ ರೀತಿಯಾದಂಥ ಪ್ರಯೋಜನಗಳು ಇರೋದಿಲ್ಲ. ಸಂಗಾತಿ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗುವಂಥ ಸ್ಥಿತಿ. ಉದ್ಯೋಗ ಬದಲಾವಣೆಯಿಂದ ಸ್ವಲ್ಪ ಸಮಸ್ಯೆಗಳಾಗುವಂಥದ್ದು. ಸ್ಥಳ ಬದಲಾವಣೆಯಿಂದ ಸಮಸ್ಯೆಗಳು ಉತ್ಪತ್ತಿಯಾಗುವಂಥದ್ದು. ಪತ್ರ ವ್ಯವಹಾರಗಳಲ್ಲಿ ಸ್ವಲ್ಪ ಹಿನ್ನಡೆಗಳಾಗುವಂಥ ಸ್ಥಿತಿ. ಆರ್ಥಿಕವಾದಂಥ ಮುಗ್ಗಟ್ಟುಗಳನ್ನು ಎದುರಿಸುವಂಥ ಸಾಧ್ಯತೆಗಳೆಲ್ಲವೂ ಕೂಡ ನಿರ್ಮಾಣವಾಗಿ ಬರ್ತದೆ. ದುಂದು ವೆಚ್ಚ, ಮೋಜು ಮಸ್ತಿ ಕಡೆಗೆ ಹೆಚ್ಚಿನದಾದಂಥ ಒಲವು, ಸ್ವಲ್ಪ ದುಶ್ಚಟಗಳ ಕಡೆಗೆ ಹೆಚ್ಚಿನದಾದಂಥ ಒಂದು ಒಲವು, ಇವೆಲ್ಲವೂ ಕೂಡ ಸಾಮಾನ್ಯವಾಗಿ ಇವತ್ತಿನ ದಿವಸ ಸಿಂಹರಾಶಿನವ್ರು ನೋಡ್ತೀರಿ. ಕಟಕ ಸಿಂಹರಾಶಿನವ್ರಿಗೆ ಅಷ್ಟೊಂದು ಉತ್ತಮವಾದಂಥ ಫಲವನ್ನು ಇವತ್ತಿನ ದಿವಸ ನೋಡೋದಕ್ಕೆ ಸಾಧ್ಯವಿಲ್ಲ. ಇರೋದಲ್ಲೇ ಕಟಕ ರಾಶಿ ಪರವಾಗಿಲ್ಲ. ಸಿಂಹರಾಶಿನವ್ರಿಗಂತೂ ಕೂಡ ಯಾವುದೇ ರೀತಿಯಾದಂಥ ಪ್ರಯೋಜನಗಳು ಸಿಗದಂಥ ರೀತಿಯಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಮತ್ತು ಸಂಗಾತಿಯ ಆರೋಗ್ಯ ವ್ಯತ್ಯಾಸ, ದಾಂಪತ್ಯದಲ್ಲಿ ಮನಸ್ತಾಪ ಮತ್ತು ಬೇಸರವಾಗ್ತಕ್ಕಂಥ ಸ್ಥಿತಿ ಸಿಂಹರಾಶಿನವ್ರು ನೋಡ್ತೀವಿ. ಓಂ ನಮಃ ಶಿವಾಯ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಒಳ್ಳೆ ಫಲವನ್ನು ನೀವು ನೋಡುವಂಥದ್ದು. ಇನ್ನು ಕನ್ಯಾ ರಾಶಿಯವರಿಗೆ ಸಂಬಂಧಪಟ್ಟಂಥ ರೀತಿಯನ್ನು ನೋಡಿದಾಗ ಆರ್ಥಿಕವಾದಂಥ ಸ್ಥಿತಿಗತಿಗಳು ಚೇತರಿಕೆಯನ್ನು ಕಾಣ್ತಕ್ಕಂಥದ್ದು. ಕುಟುಂಬದಲ್ಲಿ ಇರುವಂಥ ಕೆಲವೊಂದು ಸಮಸ್ಯೆಗಳು ಬಗೆಹರಿಯೋದಕ್ಕೆ ದಾರಿಯಾಗ್ತಕ್ಕಂಥದ್ದು. ಉತ್ತಮವಾದಂಥ ಹೆಸರು, ಗೌರವ, ಕೀರ್ತಿಯನ್ನು ಸಂಪಾದನೆ ಮಾಡಬೇಕು ಅನ್ನೋ ರೀತಿಯಾದಂಥ ಒಂದು ಪ್ರಯತ್ನ. ಉದ್ಯೋಗ ಲಾಭವಾಗ್ತಕ್ಕಂಥದ್ದು. ಸೇವಾ ವೃತ್ತಿಯ ಉದ್ಯೋಗ, ಗುತ್ತಿಗೆ ಕೆಲಸ, ಯಾವುದೋ ಕಂಪನಿಗಳಲ್ಲಿ ಕೆಲಸ ಕಾರ್ಯಗಳನ್ನು ಹುಡುಕ್ತಾ ಇದ್ದಾರೆ ಅನುಕೂಲವಾಗ್ತಕ್ಕಂಥದ್ದು.
ಉನ್ನತ ವಿದ್ಯಾಭ್ಯಾಸ ಪ್ರಯತ್ನದಲ್ಲಿ ಯಶಸ್ಸನ್ನು ಗಳಿಸ್ತಕ್ಕಂಥದ್ದು, ಆಧ್ಯಾತ್ಮಿಕ ಚಿಂತನೆಯಲ್ಲಿ ಅನುಕೂಲವಾಗುವಂಥ ಸಂದರ್ಭಗಳು ನಿರ್ಮಾಣವಾಗಿ ಬರ್ತದೆ. ಆದರೆ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಸ್ವಲ್ಪ ಜಾಗ್ರತೆ, ಸ್ವಲ್ಪ ಗ್ಯಾಸ್ಟ್ರಿಕ್ ಸಂಬಂಧಪಟ್ಟಂಥ ಸಮಸ್ಯೆಗಳಾಗುವಂಥದ್ದು, ಸ್ವಲ್ಪ ಮಂದತ್ವ, ಕಫ ಜಾಸ್ತಿ ಆಗುವಂಥ ಸ್ಥಿತಿ, ಮೈಕೈ ನೋವು ಬರ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಸಾಮಾನ್ಯವಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ವ್ಯತ್ಯಾಸಗಳನ್ನು ತರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತಾ ಇರ್ತಕ್ಕಂಥದ್ದು ಉಂಟು ಅಂತ ಹೇಳ್ತದೆ. ಸಾಲದ ಚಿಂತೆಗಳನ್ನು ಹೆಚ್ಚಾಗಿ ಹಚ್ಚಿಕೊಳ್ತೀರಿ ಅಂತಕ್ಕಂಥ ಸ್ಥಿತಿ, ಶತ್ರುಗಳ ಉಪಟಳಗಳು ಜಾಸ್ತಿ ಆಗುತ್ತೇನೋ ಅನ್ನೋ ರೀತಿಯಾದಂಥ ಆತಂಕವಿರ್ತದೆ. ಏನು ತೊಂದರೆ ಆಗೋದಿಲ್ಲ, ಏನು ಚಿಂತೆ ಮಾಡುವಂಥದ್ದು ಬೇಡ. ಕನ್ಯಾ ರಾಶಿನವರು ಹಸುವಿಗೆ ಬೆಲ್ಲವನ್ನು ತಿನ್ನಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಒಳ್ಳೆ ಫಲವನ್ನು ನೀವು ನೋಡುವಂಥದ್ದು. ಇನ್ನು ತುಲಾ ರಾಶಿನವ್ರಿಗೆ ಸಂಬಂಧಪಟ್ಟಂಥ ರೀತಿಯನ್ನು ನೋಡಿದಾಗ ಮಂದತ್ವ, ಆಲಸ್ಯ, ಸೋಮಾರಿತನ, ಜಿಗುಪ್ಸೆ, ಬೇಸರ, ಭವಿಷ್ಯದ ಬಗ್ಗೆ ವಿಪರೀತವಾದಂಥ ರೀತಿಯಲ್ಲಿ ಆತಂಕ ಸೃಷ್ಟಿ ಮಾಡಿಕೊಳ್ತಕ್ಕಂಥ ಸ್ಥಿತಿ ಎಲ್ಲವೂ ಕೂಡ ಬರ್ತಕ್ಕಂಥದ್ದು ಉಂಟು ಅಂತ ಹೇಳುತ್ತೆ. ಆದರೂ ಕೂಡ ಸಾಲವನ್ನು ತೀರಿಸುವಂಥ ಯೋಗ ಫಲಗಳಿದೆ. ಶತ್ರುದ ಸಮಸ್ಯೆಯಿಂದ ಸ್ವಲ್ಪ ಬಚಾವಾಗುವಂಥ ಸಂದರ್ಭಗಳು ನಿರ್ಮಾಣವಾಗ್ತಕ್ಕಂಥ ಸನ್ನಿವೇಶ. ಹಿಂದೆ ಯಾರಿಗೋ ಏನೋ ಒಂದು ಉಪಕಾರವನ್ನು ಮಾಡಿದ್ದೀರಿ, ಹಿರಿಯರಿಗೆ ಏನೋ ದಾನ ಧರ್ಮಗಳು, ಏನೋ ಊಟದ ವ್ಯವಸ್ಥೆಯನ್ನು ಮಾಡಿದ್ದೀರಿ, ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಸಹಾಯವನ್ನು ಮಾಡಿದ್ದೀರಿ. ಅದರ ಫಲಾಫಲಗಳು ಎಲ್ಲೋ ರಕ್ಷಣಾತ್ಮಕವಾದಂಥ ವ್ಯವಸ್ಥೆಯನ್ನು ಮಾಡೋದಕ್ಕೆ ದಾರಿ ಉಂಟು ಅಂತಕ್ಕಂಥ ಸ್ಥಿತಿ. ಉದ್ಯೋಗ ಈಗಾಗಲೇ ಇರ್ತಕ್ಕಂಥವ್ರು ಓಕೆ, ಬದಲಾವಣೆ ಮಾಡುವಂಥವರಿಗೆ ಸ್ವಲ್ಪ ಕಷ್ಟ ಅನ್ನೋ ರೀತಿಯಾದಂಥ ವಾತಾವರಣ ಅಷ್ಟಮ ಪ್ರಭಾವವಾಗಿರ್ತಕ್ಕಂಥದ್ದಾಗಿರೋದ್ರಿಂದ ಭಾವನಾತ್ಮಕವಾದಂಥ, ಊಹಾತ್ಮಕವಾದಂಥ ನೋವುಗಳು ಬರುವಂಥದ್ದು. ಯಾವುದೇ ಎಮೋಷನಲ್ ತೀರ್ಮಾನಗಳನ್ನು ತೆಗೆದುಕೊಂಡ್ರೂ ಕೂಡ, ಆಲೋಚನೆಗಳನ್ನು ಮಾಡಿದ್ರೂ ಕೂಡ ಅದರಿಂದ ನೋವು ಕಟ್ಟಿಟ್ಟ ಬುತ್ತಿ. ಉದ್ಯೋಗ ಒತ್ತಡಗಳು ಹೆಚ್ಚಾಗಿ ಇರುತ್ತೆ. ವಿದ್ಯಾಭ್ಯಾಸ ವಿಚಾರ ಸಂಬಂಧಪಟ್ಟಂತೆ ಆಸಕ್ತಿಯನ್ನು ತೋರಿಸೋದಿಲ್ಲ ಅಷ್ಟೇ. ಆಸಕ್ತಿಯನ್ನು ತೋರಿಸಿದರೆ ಅನುಕೂಲವಾಗುವಂಥ ಸ್ಥಿತಿ ಇದೆ. ಚಿಂತೆ ಮಾಡುವಂಥದ್ದು ಬೇಡ ತುಲಾ ರಾಶಿನವರು. ಗಣಪತಿಗೆ ಮೋದಕ ನೈವೇದ್ಯ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಒಳ್ಳೆಯ ಫಲವನ್ನು ನೀವು ನೋಡುವಂಥದ್ದು. ಇನ್ನು ವೃಶ್ಚಿಕ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯನ್ನು ನೋಡಿದಾಗ ಸಂಗಾತಿಯ ನಡವಳಿಕೆಗಳು ಸ್ವಲ್ಪ ಬೇಸರವನ್ನು ತರಬಹುದು. ಅವರ ಸೋಮಾರಿತನ, ಆಲಸ್ಯ, ಒಂದು ರೀತಿಯಾದಂಥ ಅವರ ನಡವಳಿಕೆಗಳಲ್ಲಿ ಏನೋ ವ್ಯತ್ಯಾಸಗಳಾಗುವಂಥದ್ದು, ಯಾವುದಕ್ಕೂ ಬೆಲೆಯನ್ನು ಕೊಡದಲ್ಲಿರ್ತಕ್ಕಂಥದ್ದು. ನೀವೇನು ಹೇಳಿದರೆ 4 ಸರಿ ಹೇಳಬೇಕು, ಕೇಳಿಸ್ಕೊಳ್ಳೋದಿಲ್ಲ, ಅವ್ರು ಯಾವುದೋ ಗಮನದಲ್ಲಿರ್ತಾರೆ. ಈ ರೀತಿಯಲ್ಲಿ ಏನೋ ವ್ಯತ್ಯಾಸಗಳಾಗಿ ಸ್ವಲ್ಪ ಬೇಸರ ಬರುವಂಥ ಸಾಧ್ಯತೆಗಳಿರುತ್ತೆ. ದಾಂಪತ್ಯ ಜೀವನದಲ್ಲಿ ಪಾಲುದಾರಿಕೆ ವ್ಯವಹಾರಗಳಲ್ಲಿ ಸ್ವಲ್ಪ ಎಳೆದಾಟಗಳು, ವಿದ್ಯಾಭ್ಯಾಸದಲ್ಲಿ ಮಂದತ್ವ ಅನ್ನೋ ರೀತಿಯಾದಂಥ ಸ್ಥಿತಿ, ಸಂಗಾತಿ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗುವಂಥ ಸಂದರ್ಭ, ಮನಸ್ಸಿಗೆ ಚಿಂತೆಯನ್ನು ಹೆಚ್ಚಾಗಿ ಹಚ್ಚಿಕೊಳ್ತಕ್ಕಂಥ ವಾತಾವರಣಗಳು ಬರಬಹುದು. ಮೋಜು ಮಸ್ತಿಯ ಕಡೆಗೆ ಹೆಚ್ಚಿನದಾದಂಥವಳು, ಚಿಂತೆಗಳು ಜಾಸ್ತಿ ಆದಂಗೆ ಎಲ್ಲೋ ದುಶ್ಚಟಗಳ ಕಡೆಗೆ ಹೆಚ್ಚಿನದಾದಂಥ ಜಾರುವಂಥದ್ದು, ಮನಸ್ಸು ಜಾರುವಂಥ ಸಂದರ್ಭ, ಸ್ವಲ್ಪ ಜೂಜು, ರೇಸ್, ಲಾಟ್ರಿ ಇವುಗಳಿಂದ ಸಂಕಷ್ಟಗಳು ಬರುವಂಥದ್ದು, ಮಕ್ಕಳಿಂದ ಅಂತರ್ವ ಕಾಯ್ದುಕೊಳ್ತಕ್ಕಂಥದ್ದು ಮತ್ತು ಮಕ್ಕಳಿಂದ ನಷ್ಟವನ್ನು ನೋಡ್ತಕ್ಕಂಥ ಸ್ಥಿತಿ ಬರುತ್ತೆ. ನಿದ್ರಾಭಾವ ಜಾಸ್ತಿ. ಇವತ್ತಿನ ದಿವಸ ವೃಶ್ಚಿಕ ರಾಶಿನವರಿಗೆ ಶ್ರೀ ಗುರುಸಾಯಿನಾಥರ ದರ್ಶನವನ್ನು ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಒಳ್ಳೆಯ ಫಲವನ್ನು ನೀವು ನೋಡುವಂಥದ್ದು. ಇನ್ನು ಧನುಸ್ಸು ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯನ್ನು ನೋಡಿದಾಗ ಕಫಬಾಧೆಗಳು, ಗಂಟಲು ನೋವು ಹೆಚ್ಚಾಗಿ ಬರುವಂಥದ್ದು, ಸ್ವಲ್ಪ ಬಂಧು ಬಾಂಧವರಿಂದ ಸ್ವಲ್ಪ ನಿರಾಸೆಗಳಾಗುವಂಥ ಸಂದರ್ಭ, ಸಾಲದಿಂದ ಸ್ವಲ್ಪ ತೊಂದರೆ ತಾಪತ್ರಗಳಿಗೆ ಒಳಗಾಗ್ತಕ್ಕಂಥದ್ದು. ಸಾಲ ಮಾಡೋದಕ್ಕೆ ಹೋಗ್ಬೇಡಿ ಇವತ್ತಿನ ದಿವಸ. ಮಾಡಿದರೆ ತೀರಿಸೋದಕ್ಕಾಗೋದಿಲ್ಲ ಮತ್ತು ಅವರಿಂದ ನಿಮ್ಮ ಗೌರವಕ್ಕೂ ಕೂಡ ಧಕ್ಕೆ ಆಗುವಂಥ ಸ್ಥಿತಿ ಬರುತ್ತೆ ಇವತ್ತಿನ ದಿವಸ ಸಾಲ ಮಾಡಿದಂಥವ್ರಿಗೆ. ಮತ್ತು ಶತ್ರುಗಳ ಉಪಟಳಗಳು ಕೂಡ ಜಾಸ್ತಿ ಆಗುವಂಥ ಸಂದರ್ಭಗಳಿರ್ತದೆ. ಪೂರ್ವದಲ್ಲಿ ಯಾವುದೋ ಮಾಡಿರ್ತಕ್ಕಂಥ ಕೆಲವೊಂದು ತಪ್ಪುಗಳು ಇವತ್ತಿನ ದಿವಸ ಕಾಡಾಟವಾಗಿ ಕೊಡಬಹುದು. ಸ್ವಲ್ಪ ಒತ್ತಡ, ಅವಮಾನ, ಅಪವಾದ, ಕಿರಿಕಿರಿ, ಸ್ವಲ್ಪ ವಸ್ತುಗಳನ್ನು ಕಳೆದುಕೊಳ್ತಕ್ಕಂಥ ಸ್ಥಿತಿಯೂ ಕೂಡ ಬರ್ತದೆ. ಸ್ನೇಹಿತರೊಂದಿಗೆ ಕಲಹ ಇವೆಲ್ಲವೂ ಕೂಡ ಬರ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಮತ್ತು ವಿದ್ಯಾಭ್ಯಾಸದಲ್ಲೂ ಕೂಡ ಹಿನ್ನಡೆಯಾಗುವಂತಹ ಸನ್ನಿವೇಶ, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಹಿನ್ನಡೆಯಾಗುವಂಥ ಸಂದರ್ಭಗಳೆಲ್ಲವೂ ಕೂಡ ಬರ್ತದೆ. ಇವತ್ತಿನ ದಿವಸ ಆರ್ಥಿಕವಾದಂಥ ಸ್ಥಿತಿಗತಿಗಳಲ್ಲಿ ಅಷ್ಟೊಂದು ಉತ್ತಮವಾದಂಥ ಸ್ಥಿತಿ ಇಲ್ಲ. ಎಲ್ಲವೂ ಕೂಡ ನಿಧಾನ, ಎಳೆದಾಟ ಮತ್ತು ಅಡೆತಡೆಗಳನ್ನೇ ನೋಡುವಂಥ ಸ್ಥಿತಿ ಧನುಸ್ಸು ರಾಶಿನವರಿಗೆ ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಮೊಸರನ್ನವನ್ನು ನೈವೇದ್ಯ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಒಳ್ಳೆಯ ಫಲವನ್ನು ನೀವು ನೋಡುವಂಥದ್ದು. ಇನ್ನು ಮಕರ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಲ್ಪ ಮಕ್ಕಳಿಂದ ಆರ್ಥಿಕವಾದಂಥ ಸಹಾಯ, ಸಂಗಾತಿಯಿಂದ ಆರ್ಥಿಕವಾದಂಥ ಸಹಾಯ ಅನುಕೂಲವಾಗ್ತಕ್ಕಂಥದ್ದು, ಪಾಲುದಾರಿಕೆ ವ್ಯವಹಾರದಲ್ಲಿ ಸ್ವಲ್ಪ ಕೆಲಸ ಕಾರ್ಯಗಳಾಗಿ ಆರ್ಥಿಕವಾದಂಥ ಪ್ರಗತಿಯನ್ನು ನೋಡ್ತಕ್ಕಂಥ ಸ್ಥಿತಿ,
ಪ್ರೀತಿ ಪ್ರೇಮದ ವಿಚಾರ ಸಂಬಂಧಪಟ್ಟಂತೆ ಸ್ವಲ್ಪ ಪೂರಕವಾದಂಥ ವಾತಾವರಣ ನಿರ್ಮಾಣವಾಗುವಂಥದ್ದು, ಸ್ವಲ್ಪ ಈ ಶೇರ್ ಮಾರುಕಟ್ಟೆಯಲ್ಲಿರ್ತಕ್ಕಂಥವ್ರಿಗೆ ಅನುಕೂಲ, ಕಮಿಷನ್ ಬೇಸಿಕ್ ವ್ಯವಹಾರದಲ್ಲಿರ್ತಕ್ಕಂಥವರಿಗೆ ಅನುಕೂಲವಾಗ್ತಕ್ಕಂಥ ಯೋಗ ಫಲಗಳು, ಪೂರ್ವದಲ್ಲಿ ಯಾರೋ ಹಿರಿಕರಿಗೆ ಸಹಾಯವನ್ನು ಮಾಡಿದರೆ ಅದರ ಫಲಾಫಲಗಳು ಪುಣ್ಯ ಫಲಗಳು ಅಂತಕ್ಕಂಥದ್ದು ಇವತ್ತಿನ ದಿವಸ ಪ್ರಾಪ್ತಿಯಾಗುವಂಥದ್ದು, ಆರೋಗ್ಯ ಸುಧಾರಣೆಯ ಲಕ್ಷಣಗಳು, ಆರ್ಥಿಕವಾಗಿದ್ದಂಥ ಕೆಲವೊಂದು ಸಮಸ್ಯೆಗಳು ಸ್ವಲ್ಪ ಬಗೆಹರಿಯೋದಕ್ಕೆ ಏನೋ ಒಂದು ಮಾರ್ಗ ಅಂತಕ್ಕಂಥದಕ್ಕೂ ಸಿಗುವಂಥದ್ದಕ್ಕೆ ದಾರಿ, ಆಪತ್ತಿನಿಂದ ಅವಘಡಗಳಿಂದ ಪಾರಾಗುವಂಥ ಸಂದರ್ಭ, ಏನೋ ತುಂಬ ತೊಂದರೆ ಆಗುವಂಥದ್ರಿಂದ ಬಚಾವಾಗುವಂಥ ಲಕ್ಷಣಗಳೆಲ್ಲವೂ ಕೂಡ ಕಂಡುಬರ್ತದೆ. ಉದ್ಯೋಗ ಪ್ರಾಪ್ತಿಯ ಯೋಗ ಫಲಗಳಿದೆ. ಆದರೆ ಮೇಲಧಿಕಾರಿಗಳಿಂದ ಸ್ವಲ್ಪ ಸ್ಪಂದನೆಗಳು ನಿಮಗೆ ಸಿಗೋದಿಲ್ಲ ಅಂತಕ್ಕಂಥದ್ದು ಬಿಟ್ಟರೆ, ವೃತ್ತಿ ಪ್ರವೃತ್ತಿಯಲ್ಲಿ ಗೌರವ ಯಶಸ್ಸನ್ನು ಗಳಿಸಬೇಕು ಅನ್ನೋ ರೀತಿಯಾದ ಒಂದು ಶ್ರಮವನ್ನು ಹಾಕುವಂಥ ಒಂದು ದಿವಸ ಮಕರ ರಾಶಿಯವರಿಗೆ ಇವತ್ತು. ಶಿವನಿಗೆ ತುಂಬೆ ಹೂವನ್ನು ಅರ್ಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಒಳ್ಳೆ ಫಲವನ್ನು ನೀವು ನೋಡುವಂಥದ್ದು. ಇನ್ನು ಕುಂಭರಾಶಿನವ್ರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಏನು ಕಾಡ್ತೀನೋ ಗೊತ್ತಿಲ್ಲ. ಕುಂಭರಾಶಿನವ್ರಿಗೆ ಬರೀ ಎಡವಟ್ಟು ಯಾವ ಗ್ರಹನೂ ಸಪೋರ್ಟಾಗಿ ನಿಂತೇ ಇಲ್ಲ. ಯಾರಾದರೂ ಒಬ್ಬರಾದ್ರೂ ಸಪೋರ್ಟಾಗಿ ನಿಂತ್ಕೊಂತಾರ? ಎಲ್ಲ ಗ್ರಹಗಳು ಕೂಡ ವಿರುದ್ಧವಾಗಿ ನಿಂತು ಬಿಟ್ಟಿದೆ. ಅದು ಯಾಕೆ ಹಂಗ? ಭಗವಂತನಿಚ್ಛೆ. ಸ್ವಲ್ಪ ಸಾಲಗಾರರ ಕಾಟ, ಚಿಂತೆಗಳು, ಅನಾರೋಗ್ಯ ವ್ಯತ್ಯಾಸ, ವೃತ್ತಿ ಪ್ರವೃತ್ತಿಗಳಲ್ಲಿ ಹಿನ್ನಡೆಗಳಾಗ್ತಕ್ಕಂಥ ಸಂದರ್ಭ, ಉದ್ಯೋಗದ ಹುಡುಕಾಟದಲ್ಲಿ ನಿಮಗೆ ಸಂತೃಪ್ತಿ ಅಥವಾ ಸಮಾಧಾನವನ್ನು ಕೊಡುವಂಥ ರೀತಿಯಲ್ಲಿ ಉದ್ಯೋಗ ದೊರಕುವಂಥ ಸಾಧ್ಯತೆಗಳು ಇರೋದಿಲ್ಲ. ದಾಂಪತ್ಯ ಸೌಖ್ಯದಿಂದ ಅಂತರ, ಎಲ್ಲೋ ಅಡ್ಡ ಮಾರ್ಗವನ್ನು ಹಿಡಿತಕ್ಕಂಥ ಒಂದು ಪರಿಸ್ಥಿತಿಗಳು ಬರಬಹುದು. ಸ್ಥಿರಾಸ್ತಿ ಮತ್ತು ವಾಹನದ ವಿಚಾರ ಸಂಬಂಧಪಟ್ಟಂತೆ ಯಾವುದೇ ತೀರ್ಮಾನ ತೆಗೆದುಕೊಳ್ತಕ್ಕಂಥದ್ದು ಅಷ್ಟೊಂದು ಸೂಕ್ತವಿಲ್ಲ ಈ ಸಂದರ್ಭ ಅಂತಕ್ಕಂಥದ್ದು. ಮತ್ತು ಈ ದುಶ್ಚರಗಳಿಂದ ಬಂದಿರತಕ್ಕಂಥ ಕಾಯಿಲೆಯ ವ್ಯತ್ಯಾಸ, ಆ್ಯಸಿಡಿಟಿ ಪ್ರಾಬ್ಲಮ್ಮು, ಮಂದತ್ವ, ಕಫ ಜಾಸ್ತಿ ಆಗುವಂಥದ್ದು, ಮೈಕೇನು ಬರ್ತಕ್ಕಂಥದ್ದು, ಥೈರಾಯ್ಡ್ ಪ್ರಾಬ್ಲಮ್ಮು, ಗರ್ಭದೋಷವಿರ್ತಕ್ಕಂಥವರು, ಗುಪ್ತವ್ಯಾಧಿಗಳಿರ್ತಕ್ಕಂಥವ್ರಿಗೆ ಸ್ವಲ್ಪ ನೋವನ್ನು ಅನುಭವಿಸುವಂಥ ಸಾಧ್ಯತೆಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಮಂದತ್ವ, ಮರವು ಜಾಸ್ತಿ ಆಗುವಂಥ ಸ್ಥಿತಿಯೂ ಕೂಡ ಉಂಟು. ತಂದೆಯ ವಿರುದ್ಧವಾದಂಥ ನಡವಳಿಕೆಗಳನ್ನು ತೋರಿಸುವಂಥ ಸನ್ನಿವೇಶ, ಭವಿಷ್ಯದ ಬಗ್ಗೆ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ತಕ್ಕಂಥ ಸ್ಥಿತಿ ಇರುತ್ತೆ. ಶುಭ ಕಾರ್ಯ ಪ್ರಯತ್ನಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿನ್ನಡೆಗಳಾಗ್ತಕ್ಕಂಥ ಸನ್ನಿವೇಶ, ಎಲ್ಲ ರೀತಿಯಲ್ಲೂ ವಿರೋಧವಾಗಿ ನಿಂತಿರ್ತಕ್ಕಂಥ ಸ್ಥಿತಿ. ಆದರೆ ಇವತ್ತಿನ ದಿವಸ ನಿಮಗೆ ಪ್ಲಸ್ ಮಾಡಬೇಕು ಇವತ್ತಿನ ನಕ್ಷತ್ರ ಅಂತಕ್ಕಂಥದ್ದು. ಆದರೆ ಎಲ್ಲವೂ ಕೂಡ ಉಲ್ಟವಾಗಿ ನಿಂತಿರ್ತಕ್ಕಂಥದ್ದಾಗಿದ್ದರಿಂದ ಏನೂ ಆಟ ಆಡೋದಕ್ಕೆ ಆಗೋದಿಲ್ಲ ನಿಮಗೆ. ಕುಂಭರಾಶಿನವ್ರಿಗೆ ನಂದಿಗೆ ಪೂಜೆನ ಸಲ್ಲಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಒಳ್ಳೆ ಫಲವನ್ನು ನೀವು ನೋಡ್ತಕ್ಕಂಥದ್ದು. ಇನ್ನು ಮೀನರಾಶಿನವ್ರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಯಥಾವತ್ ಸಾಮಾನ್ಯವಾಗಿ ಶುಕ್ರನ ಪ್ರಭಾವ ಅಂತಕ್ಕಂಥದ್ದು ಮೀನರಾಶಿನವರಿಗೆ ಅಷ್ಟೊಂದು ಉತ್ತಮವಾದಂಥ ಫಲವನ್ನು ಕೊಡೋದಕ್ಕೆ ದಾರಿ ಆಗೋದೇ ಇಲ್ಲ. ಒಂದು ಸಣ್ಣ ಯಾಮಾರಿದ್ರು ಜೈಲುವಾಸ, ಸಣ್ಣದಾಗಿ ಯಾಮಾರಿದ್ರೂ ಕೂಡ ಹಾಸ್ಪಿಟಲೈಸು, ಸಣ್ಣದಾಗಿ ಯಾಮಾರಿದ್ರು ಏನೋ ಪೆಟ್ಟು, ಸಣ್ಣದಾಗಿ ಯಾಮಾರಿದ್ರು ಈ ತಪ್ಪಿಸಿಕೊಳ್ಳಲಾರದಂಥ ಮತ್ತೆ ಬಚಾವಾಗಲಾರದಂಥ ರೀತಿಯಲ್ಲಿ ಪ್ರಪಾದಕ್ಕೆ ಬೀಳ್ತಕ್ಕಂಥದ್ದು ವ್ಯಾವಹಾರಿಕವಾಗಿ. ನೋವು, ನಿರಾಸೆ, ಅವಮಾನ, ಅಪವಾದ, ನಿಂದನೆ, ಕಿರಿಕಿರಿ ಎಲ್ಲವೂ ಕೂಡ ಬರ್ತಕ್ಕಂಥದ್ದು. ಅದರ ಜೊತೆಯಲ್ಲಿ ಮಕ್ಕಳ ಜೀವನದಲ್ಲೂ ಏನೋ ತಪ್ಪು ನಿರ್ಧಾರವನ್ನು ತೆಗೆದುಕೊಳ್ತಕ್ಕಂಥ ಸ್ಥಿತಿ, ಮಕ್ಕಳೆಲ್ಲೋ ಅಡ್ಡ ಮಾರ್ಗವನ್ನು ಹಿಡಿತಕ್ಕಂಥ ಸಂದರ್ಭಗಳು ನಿರ್ಮಾಣವಾಗುವಂಥ ಸಾಧ್ಯತೆಗಳೇನಾದರೂ ಬರುವಂಥದ್ದು. ವಿದ್ಯಾಭ್ಯಾಸದ ಕಡೆ ಮಕ್ಕಳಲ್ಲಿ ಆಸಕ್ತಿಗಳೇ ಇಲ್ಲ ಅನ್ನೋ ರೀತಿಯಾದಂಥ ವಾತಾವರಣ, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಹಿನ್ನಡೆ ಅಂತಕ್ಕಂಥ ಸ್ಥಿತಿ, ಪತ್ರ ವ್ಯವಹಾರಗಳಲ್ಲಿ ಸಮಸ್ಯೆಗಳನ್ನು ಎದುರಿಸ್ತಕ್ಕಂಥ ಸಾಧ್ಯತೆಗಳು, ಬಂಧು ಬಾಂಧವರಿಂದ ನೆರೆಹೊರಗಿನಿಂದ ನಷ್ಟ ಮತ್ತು ಸಂಕಷ್ಟಕ್ಕೆ ಸಿಕ್ಕಾಕೊಳ್ತಕ್ಕಂಥ ಸ್ಥಿತಿ ಬರುವಂಥದ್ದು, ಪ್ರಯಾಣ ವಿಘ್ನಗಳನ್ನು ಎದುರಿಸ್ತಕ್ಕಂಥದ್ದು, ಭಾವನಾತ್ಮಕವಾದಂಥ ಸೋಲು, ಯಾರೋ ನಂಬಿಕೆಗೆ ಅರ್ಹರಲ್ಲದಂಥ ವ್ಯಕ್ತಿಗಳನ್ನು ನಂಬಿ ಸಮಸ್ಯೆಯನ್ನು ತಂದುಕೊಳ್ತಕ್ಕಂಥ ಸ್ಥಿತಿ, ಆರ್ಥಿಕವಾಗಿ ಕೊರತೆಯನ್ನು ಎದುರಿಸ್ತಕ್ಕಂಥ ವಾತಾವರಣ, ಕೌಟುಂಬಿಕವಾಗಿ ಸಂತೃಪ್ತಿ ಮತ್ತು ಸಮಾಧಾನವನ್ನು ಕಾಣದೇ ಇರತಕ್ಕಂಥ ಒಂದು ಸ್ಥಿತಿಗತಿಗಳು ನಿರ್ಮಾಣವಾಗ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಇವತ್ತಿನ ದಿವಸ ಮೀನರಾಶಿನವರಿಗೆ ತಂದೆ ತಾಯಿಯ ಆಶೀರ್ವಾದವನ್ನು ಪಡೆಯೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಒಳ್ಳೆ ಫಲವನ್ನು ನೀವು ನೋಡುವಂಥದ್ದು. ಶುಭವಾಗಲಿ. ಸಮಸ್ತ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು. ಮಾನವ ಧರ್ಮಕ್ಕೆ ಜಯವಾಗಲಿ. ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ.